ಹೇಳ್ತಿದ್ರಿ ಶನೈಶ್ಚರನ ಅಂಶದವರು ಯಾರ್ಯಾರು ಅಂತ ಹೇಳ್ತೀನಿ ಅಂತ. ಖಂಡಿತ. ಶನೈಶ್ಚರನ ಸಾಧಾರಣವಾಗಿ ನಾವು ಶನಿನೇ ಶೂದ್ರ ದೇವತಾ ಅಂತ ಕರಿತಿದ್ವಿ. ಅಂದರೆ ಸಾಧಾರಣವಾಗಿ ಎಲ್ಲ ದೇವತೆಗಳನ್ನ ಆರಾಧಿಸ್ತಕ್ಕಂಥವ್ರು. ಇವ್ರ ಮನೆ ಕುಲದೇವರು ವೆಂಕಟೇಶ್ವರ, ಇವ್ರ ಮನೆ ಕುಲದೇವರು ಈಶ್ವರ, ಇವ್ರ ಮನೆ ಕುಲದೇವಿ ಜಗನ್ಮಾತೆ, ಇವ್ರ ಮನೆ ಕುಲದೇವರು ಆಂಜನೇಯ, ಇವ್ರ ಮನೆ ಕುಲದೇವರು ಹೀಗೆ ಹಾಗೆ ಅಂತ ನಾನಾ ರೀತಿಯದೇ ದೇವರುಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದರು. ಈ ನಾನಾ ರೀತಿಯಾದ ದೇವರುಗಳಲ್ಲಿ ಯಾವ ದೇವರು ಗತಿ ಇಲ್ವಾ ಅನ್ನೋ ಥರ ಒಂದು ಜನ ಇದ್ದರೆ ಸರಿ ಆಯಿತು, ನೀನೇನು ಜನ ಕಣೆಯ ಗೊತ್ತೇ ಇಲ್ಲ, ಅವನಿಗೆ ಅವನ ಜನ ಗೊತ್ತಿಲ್ಲದ ಪಕ್ಷದಲ್ಲಿ ನೀವೇನು ಕೆಲಸ ಮಾಡ್ತೀರಾ? ಸರಿ, ಇವನೇ ಟೆಚ್ಚಬಲ್ಲ ಅನ್ಟೆಚ್ಚಬಲ್ಲ ಇವ್ರನ್ನೆಲ್ಲ ಏನು ಮಾಡ್ಬಿಟ್ರು, ಆ ಕಾಲದಲ್ಲಿ ಭಾಳ ಜನ ದುರುಪಯೋಗ ಪಡಿಸ್ಕೊಂಡು ಬಂದರು. ಎಷ್ಟೋ ಜನ ದೌರ್ಜನ್ಯ ಮಾಡ್ಕೊಂಡು ಬಂದರು ಈ ಜಾತಿ ವರ್ಗಗಳನ್ನ. ಇವತ್ತಿನ ದಿವಸ ಏನಂತಾರೆ ಅಂದರೆ, ನಂಬ್ತಿರೋ ಬಿಡ್ತಿರೋ, ಅವತ್ತಿನ ದಿವಸ ನೀವೆಲ್ಲ ದೂರ ಮುಟ್ದೇ ಇರತಕ್ಕಂಥವ್ರು, ನಿಮ್ಮನ್ನು ಕೀಳ್ವರ್ಗದಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ಎಷ್ಟೋ ಜನ ಮೇಲ್ವರ್ಗದವರು ಈ ಕೀಳ್ವರ್ಗದವ್ರನ್ನ ವಿದ್ಯಾಭ್ಯಾಸದಲ್ಲಿ ಎಷ್ಟೋ ಮೇಲೆ ಬಂದು ಮೇಲ್ವರ್ಗದವರು ಅವ್ರ ಕೈ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಕಾಲಚಕ್ರ ಒಂದು ಸರಿ ತಿರುಗ್ತು ಅಂದರೆ ಯಾರ ಮೇಲೆ ಯಾರ ಕೆಳಗೆ ಅನ್ನೋದಿಲ್ಲ, ಹಣೆ ಬರದಲ್ಲಿರ್ತಕ್ಕಂಥ ಬರಹ ಅದೇ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಶನಿ ದೇವತಾ ಅಂತ ಶೂದ್ರ ಅಂತ, ಯಾಕಂದರೆ ಅವನು ಅಂಗವಿಕಲ, ಕುರೂಪಿ, ನೋಡಕ್ಕೆ ವಿಕಾರವಾಗಿರ್ತಾನೆ. ಇವನಿಗೆ ಯಾವ ಕಾಲಕ್ಕೂ ಅನ್ಟಚಬಲ್ ಅಂದರೆ ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಸ್ಥಳಗಳು ಸರಿ ಇಲ್ಲ, ಹುಟ್ಟಿರ್ತಕ್ಕಂಥ ಊರುಗಳು ಸರಿ ಇಲ್ಲ, ಹುಟ್ಟಿರ್ತಕ್ಕಂಥ ಜಾಗಗಳು ಸರಿ ಇಲ್ಲ. ಸರಿ ಆಯಿತು, ಎಲ್ಲಿ ಹುಟ್ಟದ ಇವನು? ಅಕಸ್ಮಾತ್ ಹೊಲದಲ್ಲಿ ಹುಟ್ಟಿದ್ನೋ, ಎಲ್ಲಾದರೂ ತಿಪ್ಪೆಲ್ಲಿ ಬಿಸಾಕಿದ್ದು ಹುಟ್ಟಿದ್ನೋ, ತಂದೆ ತಾಯಿ ಇದ್ದು ಹುಟ್ಟಿದ್ನೋ, ಇಲ್ಲದೆ ಹುಟ್ಟಿದ್ನೋ, ತಂದೆ ತಾಯಿ ಇದ್ದೂ ಸತ್ತೋಗಿರ್ತಾರ ದೂರ ಬಿಸಾಕ್ಬಿಟ್ರೋ, ಅಥವಾ ಇವನು ಹುಟ್ಟಿದ ತಕ್ಷಣ ತಂದೆ ತಾಯಿ ಸತ್ತೋದ್ರೋ, ಈ ರೀತಿಯಾಗಿ ಆ ಜಾತಿ ವರ್ಗಗಳು ಇಲ್ಲದೆ ಇರ್ತಕ್ಕಂಥವನು ಎಲ್ಲ ರೀತಿಯಲ್ಲಿ ಯಾರಾದರೂ ಯಾರಾದರೂ ಸಾಕಿ ಸಲಹಿ ಅಂದರೆ ತ್ಯಾಗಮಯಿ ಭಾವನೆಯಲ್ಲಿ ಬೆಳೆಸಿರ್ತಕ್ಕಂಥವನು ಶನೈಶ್ಚರ. ಆ ಶನೈಶ್ಚರನಿಗೆ ತಾಯಿಯಿಂದ ದೂರ, ತಂದೆಯಿಂದ ದೂರ, ಮನೆಯಿಂದ ದೂರ, ಪ್ರತಿಯೊಂದು ನೆಂಟರು ದೂರ, ಇವನ್ ಕಂಡ್ರೆ ಯಾರಿಗೂ ಆಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗುಗೆ ಯಾರು ದಿಕ್ಕು? ದೇವರೇ ದಿಕ್ಕು ಅನ್ನಲ್ವಾ? ಹಾಗೆ ಆ ಶನೈಶ್ಚರನ ಆ ಒಂದು ಪಂಗಡದಲ್ಲಿ ಯಾವ ಕಾಲಕ್ಕೂ ದಿಕ್ಕು ದಸೆ ಇಲ್ಲದೆ, ಸ್ಥಳ ಸ್ಥಾನ ಇಲ್ಲದೆ, ಮಾನ ಗೌರವ ಇಲ್ಲದೆ ಇರತಕ್ಕಂಥವನ್ನ ಈ ಒಂದು ಪಂಗಡಕ್ಕೆ ಹೋಲಿಸಿದ್ರು. ಆದರೂ ಶನೈಶ್ಚರನಿಗೆ ಒಂದು ಹೆಸರು ಶೂದ್ರ ಅಂತ ಶನೈಶ್ಚರನಿಗೆ ಬಂದಾಗ ಸರಿ ಆಯಿತು, ಇವನು ಶೂದ್ರಾದಿಗಳು ಅಂದರೆ ದೇವಸ್ಥಾನದ ಹೊರಗಡೆ ಇವನು ಕೆಲಸ ಕೊಡೋರು. ಏನಯ್ಯ ಬಾಗಿಲು ಕಾಯ್ತೀಯಾ? ಸರಿ ಆಯಿತು. ನೀರು ತುಂಬ್ತೀಯಾ? ತುಂಬು. ಓಕೆ. ಹೊರಗಡೆಯಿಂದ ಎಲ್ಲ ಗುಡಿಸಿ ಸಾರಿಸಿ ಎಲ್ಲ ಮಾಡಬೇಕು, ಆಯಿತು. ಕಲ್ಲುಗಳೆಲ್ಲ ಎತ್ತಿ ಬಿಸಾಕ್ಬೇಕು, ಆಯಿತು. ಎಲ್ಲ ಕೆಲಸಗಳ ಕಷ್ಟ ಕೆಲಸಗಳನ್ನು ಆಗದೇ ಇರತಕ್ಕಂಥ ಕೆಲಸಗಳನ್ನ ಇವನ ಕೈಯಲ್ಲಿ ಮಾಡಿಸ್ಕೊತಕ್ಕಂಥವನು. ಆದರೆ ಅವನಿಗೆ ಏನಾಗಿತ್ತು, ಗ್ರಹಗಳ ಮಧ್ಯದಲ್ಲಿ 9 ಜನ ಅಲ್ವಾ, 7 ಜನ ಮಾತ್ರ ಗ್ರಹಗಳು. 7 ಜನ ಆದರೂ ಆ ಕಡೆ 3 ಈ ಕಡೆ 3 ಪಾದದ ಕೆಳಗಿದ್ರಂತೆ. ಶನಿ ಮಾತ್ರ 2 ಪಾದದ ಮಧ್ಯಭಾಗದಲ್ಲಿ ನಿಂತ್ಕೊಂಡು ರಂಗನಾಥ ಅಂತ ನಿಂತಿದ್ದಂತೆ. ನೋಡಿ, ಸಾಧಾರಣವಾಗಿ 2 ಪಾದಗಳನ್ನ ಹೀಗೆ ಇಟ್ಕೊಳ್ಳಿ, 2 ಪಾದದಲ್ಲಿ ಈ ಕಡೆ ಪಾದದಲ್ಲಿ 3, ಈ ಕಡೆ ಪಾದದಲ್ಲಿ 3, ಮಧ್ಯದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥ ವೇಲೆ ಒಂದು ಶನಿ ಅಂತ ಇಟ್ಕೊಳ್ಳಿ. ಆ 2 ಮಧ್ಯದಲ್ಲಿ ಹೀಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಂತೆ. ಗ್ರಹಗಳ ಮಧ್ಯದಲ್ಲಿ ಅವನು ಪಾದ ಇಟ್ಕೊಂಡಿದ್ರೆ ಮಹಾವಿಷ್ಣು ಮಧ್ಯದಲ್ಲಿ ನಿಂತಿದ್ದಂತೆ. ಅದಕ್ಕೆ ನಾರಾಯಣನಿಗೆ ತಲೆ ಮೇಲೆ ಕೈ ಇಟ್ಟು ನಾರಾಯಣ ಅಂತ ಕರೆದಂತೆ. ಅದಕ್ಕೆ ಶನಿಗೆ ತುಂಬಾ ಪ್ರೀತಿನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ, ನಿದ್ರಾವಸ್ಥೆಯಲ್ಲಿ ಪೂಜೆ ಮಾಡತಕ್ಕಂಥ ನಾರಾಯಣನಿಗೆ ಅವನ ಅವಾಗ ವಿಷ್ಣು ವಂಶಸ್ಥ, ಆದರೆ ಮಡಿಗೆ ಸಾಗದು, ಇವನಿಗೆ ಧರ್ಮದಿಂದ ಹೊರಗಡೆ ಇರೋಣ, ಆದರೆ ಯಾವ ಕಾಲಕ್ಕೂ ಕೆಲಸ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ವಿಧಿ ಅವನಿಗೊಂದು ಸ್ಥಾನ ಸಿಕ್ತು. ರಾಹುಕೇತುಗಳು ಕೂತಿದ್ರು. ಇವರಿಗೆ ಜಾತಿ ವರ್ಗಗಳು ಎಲ್ಲಿದೆ? ಗಂಡು ಹೆಣ್ಣೇನೆ ರಾಹುಕೇತುಗಳು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಆಡಮ್ ಅಂಡ್ ಈವ್ ಅಂತ ಪ್ರಥಮದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ರಲ್ಲಿ ಯಾರು ಗಂಡು ಯಾರು ಹೆಣ್ಣು ಗೊತ್ತಿಲ್ಲ, ಯಾವ ಗಂಡು ಯಾವ ಹೆಣ್ಣು ಗೊತ್ತಿಲ್ಲ, ಯಾವ ಊರು ಯಾವ ಕುಲ ಗೊತ್ತಿಲ್ಲ. ಹಾಗೆ ಆ ಗಂಡು ಹೆಣ್ಣು ಜಾತಿನ ಯಾರ ವರ್ಗದವರು ಸರಿ ಮಾಡ್ಕೊಳ್ಳೋದು ಅಂದರೆ ಪರಮೇಶ್ವರ ಹೇಳ್ತಾರಂತೆ, ಯೋಚನೆ ಮಾಡೋಣ, ಇಡೀ ಜಗತ್ ಶಕ್ತಿನ ನಾನು ತೋರಿಸ್ಕೊಡ್ತೀನಿ, ಜಗತ್ತಲ್ಲಿರೋದು ಕೇವಲ ಒಂದು ಗಂಡು ಒಂದು ಹೆಣ್ಣು ಮಾತ್ರ ಅಂತ ಹೇಳಿ ರಾಹುಕೇತುಗಳನ್ನ ಕರೆಸಿ ಕೆಳಗಡೆ ಭಾಗದಲ್ಲಿ ಅವನೇನು ಮಾಡ್ತಾನೆ, ರಾಹು ತತ್ವದಲ್ಲಿ ಯೋನಿ ಆಕಾರವನ್ನು ಬರೀತಾನೆ. ಜಗತ್ ಸೃಷ್ಟಿಕಾರಕ ಭಗ ಅಂತಕ್ಕಂಥ ಯೋನಿಯಲ್ಲಿ ಸ್ಥಿರವಾಗಿರ್ತಕ್ಕಂಥವನು ವಂತ, ಭಗವನ್ನ ಚಲಾಯಿಸ್ತಕ್ಕಂಥವನು ಭಗವಂತ, ಅಂದರೆ ಯೋನಿಯನ್ನು ಚಲಾಯಿಸ್ತಕ್ಕಂಥವನು, ಗಂಡ ಸ್ಥಿರವಾಗಿ ನಿಲ್ತಕ್ಕಂಥವನು ಪರಮೇಶ್ವರ, ಅದೇ ನಾನು ಅಂತ ಹೇಳಿ ಆ ಕೆಳಗಡೆ ಪಾರ್ವತಿ, ಮೇಲೆ ಪರಮೇಶ್ವರನಾಗಿ ರಾಹು ಮತ್ತು ಕೇತುವಾಗಿ ಸ್ಥಿರ ಜೀವನವನ್ನು ತೋರಿಸ್ತಾ. ಅಂದರೆ 2 ಜಾಯ್ನಿಂಗ್ ಪಾಯಿಂಟ್ಸ್, ಎಲ್ಲ ಗ್ರಹಗಳ 7 ಗ್ರಹಗಳ ಜಾಯ್ನಿಂಗ್ ಪಾಯಿಂಟ್ಸೇ ರಾಹುಕೇತುಗಳದು. ಹೀಗೆ ಪಾರ್ವತಿ ಪರಮೇಶ್ವರ ಸಂಗಮ ರಾಹುಕೇತುಗಳು ಇಡೀ ಜೀವಮಾನದಲ್ಲಿ ಏನು 7 ಗ್ರಹಗಳಲ್ಲಿ ಏನು ಓಡಾಡುತ್ತೆ ಅಷ್ಟು ಗ್ರಹಗಳನ್ನ ಸರಿಪಡಿಸೋದು ಅವನೇ, ಅಷ್ಟು ಜನಗಳನ್ನ ಹಾಳು ಮಾಡೋದು ಅವನೇ, ಅಷ್ಟು ಜನಗಳನ್ನ ಸ್ಥಿರವಾಗಿ ಮೋಕ್ಷ ಕರ್ಕೊಂಡು ಹೋಗೋದು ಅವನೇ. ಅದಕ್ಕೆ ಈ ರಾಹುಕೇತುಗಳ ಹತ್ರ ಯಾರ ಕೈಲೂ ಯಾವಾಗಲೂ ಯಾವ ಸಮಯಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗದೇ ಇರೋನೇ ಸಾಕ್ಷಾತ್ ಪರಮೇಶ್ವರ, ಪಾರ್ವತಿನ ಆರಾಧನೆ ಮಾಡಬೇಕು. ಅದಕ್ಕೆ ರಾಹು ಪಾರ್ವತಿ ಸ್ವರೂಪದಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು. ರಾಹು ಯಾವತ್ತು ಹೆಣ್ಣೆ, ಕೇತು ಯಾವತ್ತು ನಪುಂಸಕ ಗ್ರಹ ಸ್ವರೂಪ ಅಂತ ಕರಿತೀವಿ. ಅಂದರೆ ಈಶ್ವರನ ಅರ್ಧರುದ್ರ ಸಂಭೂತ ಅಂತ ಕರಿತೀವಿ. ಒಂದ್ಸಲಿ ಗಂಡು ಒಂದ್ ಕಡೆ ಹೆಣ್ಣು, ಅಂದರೆ ಒಂದೇ ಈಶ್ವರನ ಅರ್ಧನಾರೀಶ್ವರ ಸ್ವರೂಪ. ಒಂದ್ ಕಡೆ ಅವನು ಬಹಳ ಹೆಣ್ಣಿನ ಸ್ವರೂಪದಲ್ಲಿ
ಅಂತೆ. ಇನ್ನೊಂದು ಸ್ವರೂಪದಲ್ಲಿ ಪರಮೇಶ್ವರ ಸ್ಥಿರವಾಗಿರ್ತಂತೆ ಬ್ರಹ್ಮಮಾಯೆ. ಈ ಬ್ರಹ್ಮಮಾಯೆ ವರ್ಚಸ್ಸಲ್ಲೇ ರಾಹುಕೇತುಗಳನ್ನ ಪೂಜೆ ಮಾಡಿರ್ತಕ್ಕಂಥ ಇವತ್ತು ಇಷ್ಟೆಲ್ಲ ಮಾತಾಡಿರ್ತಕ್ಕಂಥ ವಿಧಿವತ್ತು ನಾರಾಯಣನ ಪಾದದಲ್ಲಿರುತ್ತೆ. ಎಂಥ ಪಾದ ಅಂದರೆ ಮಲಗಿರ್ತಕ್ಕಂಥ ಬ್ರಹ್ಮ ಕಡಗಿನ ಪಾದಮೋ. ಎಷ್ಟು ಚೆನ್ನಾಗಿ ನೋಡಿ. ಅದಕ್ಕೆ ಆ ಬ್ರಹ್ಮನೇ ಸ್ವತಃ ಕಾಲ ಕೂತ್ಕೊಂಡು ಪಾದವನ್ನು ತೋಡಿಸಂತೆ. ಈ ಗ್ರಹಗಳನ್ನ ತುಳಿದಿರ್ತಕ್ಕಂಥ ಶ್ರೀಮನ್ನಾರಾಯಣ ಮಲಗಿದ್ದಾಗ ಲಕ್ಷ್ಮಿಯಲ್ಲಿ, ಅಂದರೆ ಲಕ್ಷ್ಮಿ ಯಾಕೆ ಅಲ್ಲಿ ಕೂತ್ಕೊಂಡು ಅಂದರೆ ಇಷ್ಟು ಜಾತಿ ವರ್ಗದಲ್ಲಿ ಲಕ್ಷ್ಯವನ್ನ ಮುಟ್ಟೋ ಶಕ್ತಿಯನ್ನು, ಅಂದರೆ ಲಕ್ಷ್ಮಿ ಮೇಲೆ ಕೂತಾಗ ಕಾಲು ಒತ್ತಾ ಇರ್ತಾಳೆ. ಕಾಲು ಕೆಳಗ್ತಾನೆ ಗ್ರಹಗಳು. ಆಗ ಆ ಕಾಲು ಒತ್ತಾ ಇದ್ದ ಸಮಯದಲ್ಲಿ ಲಕ್ಷ್ಯವನ್ನು ನೀನು ಮುಟ್ತೀಯಾ, ಲಕ್ಷ್ಮಿ ನಿನ್ನೊಳಾಗ್ತಾಳೆ. ಅದಕ್ಕೆ ಲಕ್ಷ್ಯವನ್ನು ಸಾಧಿಸೋ ಶಕ್ತಿಯನ್ನು, ಲಕ್ಷ್ಯವನ್ನು ಮುಟ್ಟೋಕ್ಕೆ ಶಕ್ತಿಯನ್ನು ಕೊಡೋಳೆ ಈ ಲಕ್ಷ್ಮಿ ಅಂತ ಮೇಲ್ಗಡೆ ತಲೆ ಎತ್ತು ನೋಡಿದ್ರೆ ಮಹಾಲಕ್ಷ್ಮಿ ಅಂತೆ. ಅವಳು ಕಾಲು ಒತ್ತಾ ಇರ್ತಾಳಂತೆ. ಸರಿ, ಅದನ್ನು ಬಿಟ್ಟು ಇನ್ನೆಲ್ಲ ಮುಖ್ಯ ದೇವತೆಗಳು, ಆ ಮುಖ್ಯ ದೇವತೆಗಳು ಏನಂತ ಹೇಳ್ತಾರೆ? ಒಬ್ಬೊಬ್ಬರು ಆಗಿ ಬರ್ತಾರೆ. ನಾರದರು, ತುಂಬುರ್ರು, ಹೀಗೆ ಬರ್ತಾ ಬರ್ತಾ ಬೃಹಮರ್ಷಿಗಳು, ಶುಕಮುನಿಗಳು, ಹೀಗೆ ಹೋಗ್ತಾ 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 ಅಶ್ವಿನಿ ದೇವತೆಗಳು, ಅದಾದ ಮೇಲೆ ಜಯವಿಜಯರು, ಹೀಗೆ ಹೋಗ್ತಾ 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 ಸನಕಾದಿ ಮಹರ್ಷಿಗಳು, ಹೀಗೆ ಹೋಗ್ತಾ ಹೋಗ್ತಾ ಅಂತ ಹೇಳಿ ಎಲ್ಲ ದೇವತೆಗಳ ಆವರಣಗಳು. ಈ ಎಲ್ಲ ದೇವತೆಗಳಲ್ಲಿ ನಾವು ಪ್ರಥಮವಾಗಿ ಕಲ್ಯಾಣ ವೆಂಕಟೇಶ್ವರನ ಪೂಜೆ ಮಾಡ್ತೀವಿ. ಕಲ್ಯಾಣ ವೆಂಕಟೇಶ್ವರ ಎಲ್ಲಿರ್ತಾನೆ? ಉತ್ಸವ ಮೂರ್ತಿಯಲ್ಲಿ ನೀವು ನೋಡ್ಬೋದು. ಎಲ್ಲ ಕಡೆ ಉತ್ಸವ ಮೂರ್ತಿ ಹೇಗಿದೆಯೋ ಹಾಗೇ ಮೂರ್ತಿ, ಮೂಲ ಮೂರ್ತಿ ಹೇಗಿರುತ್ತೋ ಉತ್ಸವ ಮೂರ್ತಿ ಹಾಗೆ ಇರುತ್ತೆ. ಆದರೆ ಎಲ್ಲಾದರೂ ಗಮನಿಸಿದ್ರೆ ನೀವು, ಈಶ್ವರನಿಗೆ ಲಿಂಗಕಾರದಲ್ಲಿದ್ದರೂ ಉತ್ಸವ ಮೂರ್ತಿ ಹೇಗಿರುತ್ತೆ? ಪಾರ್ವತಿ ಪರಮೇಶ್ವರ ಉಮಾಮಹೇಶ್ವರನ್ನೇ ಇಡ್ತೀವಿ. ಅದೇ ರೀತಿ ನಾರಾಯಣ ಮಲಗಿದ್ರೂ ಸಹ ಉತ್ಸವ ಮೂರ್ತಿ ಯಾವ್ದು ಇಡ್ತೀವಿ? ನಿಂತಿರೋ ನಾರಾಯಣ ಒಳ್ಳಿ ದೇವಸೇನಾ ಸಮೇತ ಇದ್ದ ಹಾಗೆ ಸುಬ್ರಹ್ಮಣ್ಯನ ಹೇಗಿದಾರೋ ಹಾಗೆ ಇದೇ ರೀತಿ ಶ್ರೀದೇವಿ ಭೂದೇವಿನ ಜೊತೆಗಿಡ್ತೀವಿ. ಇವ್ರಿಗೆಲ್ಲರಿಗೂ ಇಬ್ಬರಿಬ್ರು ಹೆಂಡ್ತಿರೋ. ನೀವು ಅನ್ಕೊಂಡ ಹಾಗೆ ಇಬ್ಬರಿಬ್ರು ಹೆಂಡತಿರಲ್ಲ, ಎಲ್ಲವೂ ಮನೋಚಿಂತನೆ. ಅದಕ್ಕೆ ಮನಸ್ಸಲ್ಲಿ ಹೇಳುತ್ತಂತೆ ಮನ ಮತ್ತು ಉಷಾ ಕಿರಣಗಳು, ಅಂದರೆ ಎರಡೂ ಸೇರಿದಾಗ ಮಧ್ಯ ಮನುಷ್ಯ ಆಗ್ತೀನಿ. ಯಾವತ್ತು ಈ ಉತ್ಸವ ಮೂರ್ತಿಗಳು ಏನು ಹೇಳುತ್ತೆ ಅಂದರೆ ಮನ ಮತ್ತು ಉಷಾ ಕಿರಣಗಳು. ಒಂದು ಹೆಂಡತಿ ಮನ ಅಂತೆ, ಇನ್ನೊಂದು ಉಷಾ ಕಿರಣಗಳು. ಅದಕ್ಕೆ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬಿದ್ದರೆ ಸರಿ ಯಾವುದು, ತಪ್ಪು ಯಾವುದು, ಎರಡು ದಾರಿನ ಕೊಡ್ತಾನಂತೆ. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಎರಡು ದಾರಿ ನಮ್ಮದು. ನೀವು ಯಾವ್ದು ಚೂಸ್ ಮಾಡ್ತೀರೋ ಆ ದಾರಿಯಲ್ಲಿ ಹೋದರೆ ಮಧ್ಯದಲ್ಲಿರ್ತಕ್ಕಂಥ ಮನುಷ್ಯ. ಆದರೆ ನಾರಾಯಣ ಅಂತ ಅನ್ಕೋಬಾರ್ದು. ನಾವು ಮನುಷ್ಯ ಆಗ್ತೀವಿ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ, ಅಹಂ ನಾರಾಯಣ ಅಸ್ಮಿ ಅಂತ ಹೇಳಿ ಆ ವಿಚಾರವನ್ನು ಹೇಳ್ಕೋಬೇಕು. ಅದಕ್ಕೆ ಇಂಥ ಒಂದು ನಾರಾಯಣ ಸ್ಮರಣೆಯನ್ನು ಶನಿವಾರ ದಿವಸ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಇಷ್ಟು ಜಾತಿ ವರ್ಗ, ಇಷ್ಟನ್ನೆಲ್ಲ ಕಾಲಸರ್ಪವನ್ನು ಸುತ್ತಾಡಿ ಸುತ್ತಾಡಿ ಕಾಲಚಕ್ರವನ್ನು ತಿರುಗಿಸ್ತಕ್ಕಂಥವನು ಯಾವುದು? ಆದಿಶೇಷ. ಅವನೇಗೆ ಮಲ್ಕೊಂಡಿದ್ದಾನೆ ಗೊತ್ತಾ? ಅವನು ಮಲಗಿರ್ತಕ್ಕಂಥದ್ದು 1, 2, 3, 3 4 ಮಾಡಿಲ್ಲ ಅವನು, 3 ಅಂದರೆ ಆ ಜ್ಞಾನ ವೈರಾಗ್ಯ ಸಿದ್ಧಿ ಈ 3 ಕೊಡ್ತಾನೆ. ಜ್ಞಾನ ವೈರಾಗ್ಯ ಸಿದ್ಧಿ, ಈ ಜ್ಞಾನವನ್ನು ಪರಿಪೂರ್ಣತೆಯನ್ನು ಮಾಡಿಕೊಂಡಾಗ ಚತುರ್ವೇದ ಬ್ರಹ್ಮಸ್ವರೂಪ ಅಂತ ಕರೀತಾನಂತೆ. ಆಗ ಒಂದು ಸ್ಥಾನ, ಮಾನ, ಗೌರವ ಸಿಗುತ್ತೆ. ಪ್ರತಿಯೊಬ್ಬನ ಮನುಷ್ಯ ಇಷ್ಟೆಲ್ಲ ಮಾಡಿದ್ರು ಸಹ ದೇವರ ಚಿಂತನೆ ಇಲ್ಲದೆ ಇರತಕ್ಕಂಥವನು ಯಾವತ್ತೂ ನನ್ನ ಕಾಲು ಕೆಳಗೆ. ದೇವರ ಚಿಂತೆ ಮಾಡ್ತಕ್ಕಂಥವನು ಲಕ್ಷ್ಯವನ್ನು ಮುಟ್ಟಿದ್ರೆ ಲಕ್ಷ್ಮೀವರೆಗೂ ಬಂದವನು ಶ್ರೀಮನ್ನಾರಾಯಣ ಹತ್ರ ಬರೋಬೇಕಾದ್ರೆ ಎಷ್ಟು ಸಾಧನೆ ಮಾಡಬೇಕ್ರಿ ನೀವು. ಅದಕ್ಕೆ ಹೇಳೋದು ಕಲ್ಮಶವನ್ನು ಬಿಟ್ಟು, ಮನುಷ್ಯನ ಬಿಟ್ಟು ವಿಶೇಷವಾಗಿ ಮನುಷ್ಯನಾಗಿ, ಆ ಮನುಷ್ಯನಾಗಕ್ಕೆ ನೀವು ಪ್ರಯತ್ನ ಪಡ್ತಾರೆ.